ಬಳಿಕ ಮನೆಗಳಲ್ಲೂ ಕೂಡ ಮೀಸಲಾತಿ ವೋಟ್ ಬ್ಯಾಂಕ್ ನಿರ್ಧಾರ ಎಂದ ಪ್ರತಿಪಕ್ಷ ಬಡವರು ಬದುಕೋದು ಬೇಡವಾ ಅಂತ ಡಿಕೆ ಪ್ರಶ್ನೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮನೆಗಳಲ್ಲೂ ಮೀಸಲಾತಿ. ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತೊಂದು ಮಹತ್ವದ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ. ಜಮೀರ್ ಅಹ್ಮದ್ ಖಾನ್ ಅವರು ತಂದಿದ್ದಂತಹ ಪ್ರಸ್ತಾವನೆಗೆ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದೆ. ವಸತಿ ಇಲಾಖೆ ಮನೆಗಳ ಹಂಚಿಕೆಯೂ ಕೂಡ ಮೀಸಲಾತಿ ಸೂತ್ರವನ್ನು ಹೆಣೆಯಲಾಗಿದೆ. ಮೀಸಲಾತಿಯ ಸೂತ್ರವನ್ನು ಈಗ ವಸತಿ ಇಲಾಖೆಯ ಮನೆಗಳ ಹಂಚಿಕೆಗೂ ಕೂಡ ತರಲಾಗಿದೆ. ಈಗಾಗಲೇ ವಸತಿ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರಿಗೆ 10% ಮನೆಗಳನ್ನು ಮೀಸಲಿಡಲಾಗ್ತಾ ಇತ್ತು. ಅದನ್ನು ಈಗ 15% ಏರಿಕೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ರಾಜ್ಯ ಈ ನಿರ್ಧಾರವನ್ನು ಕೈಗೊಂಡಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇರುವಂತಹ ಸಮರ್ಥನೆ. ಆದರೆ ಕೇಂದ್ರ ಸರ್ಕಾರ ಯಾವಾಗ ಈ ಸ್ವರೂಪದಲ್ಲಿ ಮೀಸಲಾತಿನ ಹೆಚ್ಚಳ ಮಾಡೋದ್ರ ಕಡೆಗೆ ಅದು ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಆದರೆ ರಾಜ್ಯ ಸರ್ಕಾರದವರು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಸಾಚಾರ್ ಕಮಿಟಿಯ ರಿಪೋರ್ಟನ್ನೇನು ಒಪ್ಪಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಕಡೆಗೆ ಹೊರಟಿದ್ದಾರೆ. ಆ ಪ್ರಕಾರವಾಗಿ ನಾವು ಕೂಡ ಮೀಸಲಾತಿಯಲ್ಲಿ ಹೆಚ್ಚಳವನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಯಾರಿಗೆ ಇದು? ಕೇವಲ ಮುಸಲ್ಮಾನರಿಗೆ ಮಾತ್ರನಾ ಅಥವಾ ಬೇರೆ ಯಾರಿಗಾದರೂ ಇದೆಯಾ? ಏನಿದು ಮೀಸಲಾತಿ ಹೆಚ್ಚಳ, ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಇರುವಂಥದ್ದು, ರಾಜ್ಯದ ವಸತಿ ಯೋಜನೆಗಳಲ್ಲಿನ ಮನೆಗಳ ಹಂಚಿಕೆಗೆ ಈ ಮೀಸಲಾತಿಯನ್ನು ತರಲಾಗಿದೆ. ಕರ್ನಾಟಕವನ್ನು ಗುಡಿಸಲು ಮುಕ್ತ ಮಾಡಬೇಕು ಅನ್ನುವಂತಹ ಯೋಜನೆ ಮತ್ತು ಅದರ ಬಗೆಗಿನ ಯೋಚನೆಗಳು ಹಲವು ದಶಕಗಳಿಂದ ಕರ್ನಾಟಕದಲ್ಲಿದೆ, ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿದೆ. ಗುಡಿಸಲು ಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿದಾಗ ಅದು ಎಲ್ಲ ಸಮುದಾಯದವರು, ಎಲ್ಲ ಧರ್ಮದವರು ಕೂಡ ಗುಡಿಸಲು ಮುಕ್ತ ಆಗಬೇಕಾಗತ್ತೆ. ಅಲ್ಪಸಂಖ್ಯಾತರಿಗೆ ಈವರೆಗೆ ಇದ್ದಂತಹ 10% ಮೀಸಲಾತಿ ಪ್ರಮಾಣವನ್ನು 15% ಏರಿಕೆ ಮಾಡುವಂತಹ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಅಲ್ಪಸಂಖ್ಯಾತರಿಗೆ ಈವರೆಗೆ 10% ಮನೆಗಳಲ್ಲಿ ಮೀಸಲಾತಿ ಇತ್ತು. ಮನೆಗಳ ವಸತಿ ಯೋಜನೆಗಳ ಅಡಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ 10% ಇತ್ತು. ಅದನ್ನು ಈಗ 15% ಏರಿಕೆ ಮಾಡ್ತಾ ಇದ್ದಾರೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅನುಮೋದನೆಯನ್ನು ಕೂಡ ನೀಡಲಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆ ಈ ಒಂದು ಪ್ರಸ್ತಾವನೆಗೆ ಅನುಮೋದನೆಯನ್ನು ಕೊಟ್ಟಿದೆ. ಹೀಗಾಗಿ ರಾಜ್ಯದಲ್ಲಿ ಈಗ ವಸತಿ ಹಂಚಿಕೆ ವಿಚಾರಕ್ಕೆ ಬಂದಾಗ, ಮನೆಗಳ ಹಂಚಿಕೆ ವಿಚಾರಕ್ಕೆ ಬಂದಾಗ, ಆವಾಸ್ ಯೋಜನೆಗಳಲ್ಲಿ ಇರುವಂತಹ ಮನೆಗಳ ಹಂಚಿಕೆ ವಿಚಾರಕ್ಕೆ ಬಂದಾಗ ಮೀಸಲಾತಿ ಸಿಗುತ್ತೆ. ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮನವಿಗೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ವಸತಿ ಸಚಿವರು ಹಾಗೂ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಕೂಡ ಅವರೇ ಆಗಿರೋದ್ರಿಂದಾಗಿ ಅವರು ತಂದಿರತಕ್ಕಂತಹ ಈ ಒಂದು ಪ್ರಸ್ತಾವನೆಗೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನುಮೋದನೆ ಸಿಕ್ಕಿದೆ. ನಗರ ಮತ್ತು ಗ್ರಾಮಾಂತರ ಭಾಗದ ಎಲ್ಲ ವಸತಿ ಯೋಜನೆಗಳಲ್ಲೂ ಕೂಡ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಳಗೊಂಡಿರತಕ್ಕಂತಹ ವಿವಿಧ ವಸತಿ ಯೋಜನೆಗಳಿದೆ ಏನಿದ್ದಾವೆ, ಅವುಗಳೆಲ್ಲದರಲ್ಲೂ ಕೂಡ 15% ಮೀಸಲಾತಿಯನ್ನು ಇನ್ನು ಮುಂದಕ್ಕೆ ನೀಡಲಾಗುತ್ತೆ. ಹಾಗಾದರೆ ಯಾವೆಲ್ಲ ಯೋಜನೆಗಳಲ್ಲಿ ಇದು ಇದೆ, ಯಾವ್ಯಾವ ಯೋಜನೆಗಳು ಇದರಲ್ಲಿ ಬರುತ್ತೆ, ಸರ್ಕಾರ ಇದಕ್ಕೆ ಏನು ವಾದವನ್ನು ಮುಂದಿಡ್ತಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಕೇಂದ್ರ ಸರ್ಕಾರದಿಂದಲೂ ಕೂಡ ಮನೆಗಳ ಹಂಚಿಕೆಗೆ ಮೀಸಲಾತಿ ಸೂತ್ರವನ್ನು ಹೆಣೆಯಲಾಗಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇರತಕ್ಕಂತಹ ಮಾಹಿತಿ. ಸಾಚಾರ್ ಕಮಿಟಿ ವರದಿಯನ್ನು ಕೂಡ ಈಗ ಕೇಂದ್ರ ಸರ್ಕಾರ ಪರಿಗಣಿಸ್ತಾ ಇದೆ. ಅವರು ಪರಿಗಣಿಸ್ತಾ ಇದ್ದಾರೆ, ನಾವು ಜಾರಿಗೊಳಿಸ್ತಾ ಇದ್ದೀವಿ ಅಂತ ಹೇಳುವಂಥದ್ದು. ಈ ಕಾರಣಕ್ಕಾಗಿಯೇ ಈಗ ರಾಜ್ಯದಲ್ಲಿ ಮನೆಗಳಲ್ಲೂ ಕೂಡ ಮೀಸಲಾತಿಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂಥದ್ದು. ಕೇಂದ್ರದ ಸೂಚನೆಗಳನ್ನು ಗಮನಿಸಿ ಸಾಮಾಜಿಕ ನ್ಯಾಯದ ಪಾಲನೆಯನ್ನು ಮಾಡ್ತೀವಿ ಅಂತ ಹೇಳೋದು. ನಾನು ಅದಕ್ಕೆ ಆವಾಗಲೇ ಹೇಳಿದ್ದು, ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಮುಸಲ್ಮಾನರು ಅಥವಾ ಕ್ರಿಶ್ಚಿಯನ್ನರು ಅಥವಾ ಜೈನರು ಅಥವಾ ಬೇರೆ ಯಾವುದೇ ಸಮುದಾಯದವರು, ಹಿಂದುಳಿದ ವರ್ಗದವರು ಅಥವಾ ದಲಿತರು ಯಾರೂ ಕೂಡ ಗುಡಿಸಲುಗಳಲ್ಲಿ ಇರಬಾರ್ದು. ಕೇವಲ ಮುಸಲ್ಮಾನರಷ್ಟೇ ಅಲ್ಲ, ಜೈನರು, ಕ್ರಿಶ್ಚಿಯನ್ನರು ಕೂಡ ಇದರಲ್ಲಿ ಒಳಗೊಳ್ತಾರೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ನೀಡ್ತಾ ಇರುವಂತಹ ಸಮರ್ಥನೆ. ವಸತಿಹೀನರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದೊಂದಿಗೆ, ಅಂದರೆ ಗುಡಿಸಲು ಮುಕ್ತ ಮಾಡಬೇಕು ಅನ್ನುವಂತಹ ವಿಚಾರದೊಂದಿಗೆ ಈ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ತನ್ನ ಸಮರ್ಥನೆಯನ್ನು ಕೊಡ್ತಾ ಇದೆ. ಆದರೆ ಯಾವಾಗ ಸಾಮಾಜಿಕ ನ್ಯಾಯ ಪಾಲನೆಯ ಮತ್ತೊಂದು ಮಜಲು ಅಂತೇಳಿ ಸರ್ಕಾರ ಇದನ್ನು ಬಣ್ಣಿಸ್ತಾ ಇದೆಯೋ, ಪ್ರತಿಪಕ್ಷಗಳು ಇದನ್ನು ಅಷ್ಟೇ ತೀವ್ರ ಸ್ವರೂಪದಲ್ಲಿ ವಿರೋಧವನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರ ತಂದಿರತಕ್ಕಂತಹ ಈ ವಸತಿಯ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಕೂಡ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಸಾಮಾಜಿಕ ನ್ಯಾಯ ಪಾಲನೆಯ ಮತ್ತೊಂದು ಮಜಲು ಅನ್ನುವಂಥದ್ದು ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಸಮರ್ಥನೆ ಈ ಮೀಸಲಾತಿ ಯೋಜನೆಗೆ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲರು ಮಾತನಾಡಿದ್ದಾರೆ. ಸರ್ಕಾರದ
ನಿರ್ಧಾರವನ್ನು ಸಂಪುಟ ಸಭೆಯಲ್ಲಿ ಕೈಗೊಂಡಂತಹ ತೀರ್ಮಾನದ ಬಗ್ಗೆ ಅವರು ಮಾತನಾಡಿದ್ದಾರೆ. ವಸತಿ ಇಲಾಖೆಯವರು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ 10% ಬದಲು ಮೀಸಲಾತಿಯನ್ನು 15ಕ್ಕೆ ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರದವರು ಈ ರಾಜಕೀಯ ಅಂದ್ರಲ್ಲ, ನಿಮಗೆ ಹೇಳ್ತೀನಿ, ಕೇಂದ್ರ ಸರ್ಕಾರದವರು ಅವರಿಗೆ ಕೊರತೆ ಇದ್ದಂಥ ವಸತಿಯನ್ನು ಗಮನಿಸಿ ಅವರೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವು ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಏನು ವಸತಿಹೀನರ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಗಮನಿಸಿದ್ದೇವೆ. ಇವೆ ಹೀಗೆ ಸರ್ಕಾರ ವಸತಿಹೀನರು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಹಾಗಾಗಿ ನಾವು ಮೀಸಲಾತಿ ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷಗಳಿಗೆ ಇದೊಂದು ಅಸ್ತ್ರವಾಗಿ ಸಿಕ್ಕಿದೆ. ರಾಜ್ಯ ಸರ್ಕಾರದ ಗುತ್ತಿಗೆಗಳಲ್ಲಿ 4% ಮೀಸಲಾತಿಗೆ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಪ್ರತಿಪಕ್ಷಗಳಿಗೆ ದೊಡ್ಡ ಆಹಾರ ಆಗಿದೆ. ಅಧಿವೇಶನದಲ್ಲಿ ಅನುಮೋದನೆ ಪಡೆದು ಈಗಾಗಲೇ ರಾಜಭವನಕ್ಕೆ ಬಿಲ್ ಕೂಡ ಕಳಿಸಲಾಗಿದೆ. ಯಾವುದು 4%ನಷ್ಟು ಗುತ್ತಿಗೆ ಮೀಸಲಾತಿ, ಅದನ್ನು ಕೂಡ ವಿರೋಧಿಸ್ತಾ ಇದ್ರು. ಆ ಒಂದು ಬಿಲ್ ಪರಿಶೀಲನೆಗಾಗಿ ರಾಷ್ಟ್ರಪತಿಯವರಿಗೆ ಕಳುಹಿಸಿಕೊಟ್ಟಿದ್ದಾರೆ ಗವರ್ನರ್ ಅವರು. ಆ ಬಿಲ್ ಇನ್ನೂ ಕೂಡ ಅನುಮೋದನೆ ಪಡೆದು ಬರೋದಕ್ಕೆ ಬಾಕಿ ಇರುವಾಗಲೇ ಇದೀಗ ವಸತಿ ಹಂಚಿಕೆಯಲ್ಲೂ ಕೂಡ 15% ಮೀಸಲಾತಿ ಹೆಚ್ಚಳ ಮಾಡಿರುವಂಥದ್ದು ಪ್ರತಿಪಕ್ಷಗಳ ಸಿಟ್ಟಿಗೆ ಗುರಿಯಾಗಿದೆ ಮತ್ತು ಅವರು ಈ ವಿಚಾರದಲ್ಲಿ ಅವ್ರಿಗೂ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಸರ್ಕಾರದವರದ್ದು ಒಂದು ಸಮುದಾಯದ ಓಲೈಕೆ ಅಂತೇಳಿ ಪ್ರತಿಪಕ್ಷಗಳವರು ಇದನ್ನು ಕರೀತಾ ಇದ್ದಾರೆ. ಆಡಳಿತ ಪಕ್ಷದವರು ಕೇವಲ ಒಂದು ಸಮುದಾಯದ ಓಲೈಕೆ ಮಾಡ್ತಿದ್ದಾರೆ ಅಂತೇಳಿ ಪ್ರತಿಪಕ್ಷಗಳ ಟೀಕೆಗೆ ಸರ್ಕಾರದ ಖಡಕ್ ಉತ್ತರವೂ ಕೂಡ ಇದೇ ಸಂದರ್ಭದಲ್ಲಿ ಸಿಗ್ತಾ ಇದೆ. ಪ್ರತಿಪಕ್ಷಗಳ ಇಂತಹ ಮಾತುಗಳಿಗೆ ಆಡಳಿತ ಪಕ್ಷದವರಿಂದ ಉತ್ತರ ತಿರುಗೇಟು ಬರ್ತಾ ಇದೆ. ಮನೆ ಕಟ್ಟಲು ಕೇಂದ್ರ ಸರ್ಕಾರ ಕೊಡುವ ಅನುದಾನ ಬಹಳ ಕಡಿಮೆ ಇದೆ, ರಾಜ್ಯ ಸರ್ಕಾರನೇ ಹೆಚ್ಚು ಹಣ ಹಾಕುವಂಥದ್ದು, ಕೇಂದ್ರದವರು ಹೆಸರು ಮಾತ್ರ ಇರುತ್ತೆ ಅಂತೇಳಿ ರಾಜ್ಯದವರು ಸಮರ್ಥನೆ ಇದೆ. ರಾಜ್ಯ ಸರ್ಕಾರವೇ ಹೆಚ್ಚು ಹಣ ಹಾಕಿ ಮನೆಗಳನ್ನು ಕಟ್ತಾ ಇದೆ, ಹೀಗಾಗಿ ಮನೆಗಳಲ್ಲಿ ನಾವು ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ಬಡವರಿಗೆ ಅನುಕೂಲ ಆಗುವಂತಹ ನಿರ್ಧಾರಗಳಿಗೆ ರಾಜಕೀಯದ ಲೇಪ ಬೇಡ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಕಟ್ಟಿರೋ ಖಾಲಿ ಮನೆಗಳನ್ನು ಸುಮ್ಮನೆ ಇಟ್ಕೊಳ್ಳುವ ಬದಲು ಹೀಗೆ ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಅವ್ರು ಕೊಡುವಂತಹ ಸಮರ್ಥನೆ. ನಗರ ಪ್ರದೇಶಗಳಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಈ ಕಾರಣಕ್ಕಾಗಿ ಮುಸಲ್ಮಾನರಿಗೂ ಕೂಡ ಈ ಮೀಸಲಾತಿಯ ಏರಿಕೆಯಿಂದ ಅನುಕೂಲ ಆಗುತ್ತೆ, ಮುಸ್ಲಿಮರಿಗೆ ಅವಕಾಶ ಕೊಡಬೇಕು ಅನ್ನೋದೇ ಇದರ ಉದ್ದೇಶ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರೆ ತೋರಿಸಿ. ತಮ್ಮ ಅಧಿಕಾರಕ್ಕೋಸ್ಕರ, ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನವನ್ನ ವಿರೂಪಗೊಳಿಸಿದ್ದು ಇದೇ ಕಾಂಗ್ರೆಸ್. ಇವತ್ತು ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಮೀಸಲಾತಿಯನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇರುವಂತದ್ದು ಕೂಡ ಇದೇ ಕಾಂಗ್ರೆಸ್. ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನ ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ. ವಸತಿ ರಹಿತರನ್ನು ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರ ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರಿಗೆ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಕಾಂಗ್ರೆಸ್ ಸೆಕ್ಯುಲರ್ ನೀತಿ ಜಾತಿ ಮತ್ತು ಮತದ ಆಧಾರದಲ್ಲಿ ಸಮಾಜ ಒಡೆಯದ ಏನ ನೋಡಿ. ಅರ್ಬನ್ಗಳಲ್ಲಿ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಮೊದಲು 10% ಇತ್ತು, ಮನೆಗಳೆಲ್ಲ ಖಾಲಿ ಉಳ್ಕೊಳ್ತಾ ಇತ್ತು. ಅದಕ್ಕೆ ದುಡ್ಡು ಕಟ್ಟಬೇಕು, ಅದಕ್ಕೆ 1% ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಬಹಳ ಕಡಿಮೆ. ನಾವು ಮಿಕ್ಕಿದ್ ಮಾಡಿ ಕಟ್ಟಿದೀವಿ. ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ. ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೆ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ನ 5% ಇದ್ದ 10% ಇದ್ದ 15% ಮಾಡಿದ್ವಿ. ಹೀಗೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಯೋಜನೆಯನ್ನು ವಿಸ್ತರಣೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಯಾವೆಲ್ಲ ಯೋಜನೆಗಳಿಗೆ ಇದು ಬರುತ್ತೆ ಅನ್ನುವಂಥ ನೋಡ್ತಾ ಹೋದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಬರುವಂತಹ ಯೋಜನೆಗಳಿವು. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ, ಈ ಮನೆಗಳಿಗೂ ಕೂಡ ಅನ್ವಯ ಆಗುತ್ತೆ. ದೇವರಾಜ ಅರಸು ವಸತಿ ಯೋಜನೆಯಲ್ಲೂ ಕೂಡ ಬರುವಂತಹ ಮನೆಗಳಿಗೂ ಕೂಡ ಈ ಒಂದು ಹೊಸ ಸ್ಕೀಮ್ ಅನ್ವಯ ಆಗುತ್ತೆ. ಇನ್ನು ಬಸವ ವಸತಿ ಯೋಜನೆ ಅಡಿಯಲ್ಲಿ ಬರುವಂತಹ ಮನೆಗಳಿಗೂ ಕೂಡ ಈ ಒಂದು 15%
ಮೀಸಲಾತಿ ಏರಿಕೆ ಅನ್ವಯ ಆಗುತ್ತೆ. ಇನ್ನು ನಗರ ಪ್ರದೇಶಗಳಲ್ಲಿ ಬರುವಂತಹ ದೇವರಾಜ ಅರಸು ವಸತಿ ಯೋಜನೆಗೂ ಕೂಡ ಇದು ಅನ್ವಯ ಆಗುತ್ತೆ. ವಾಜಪೇಯಿ ನಗರ ವಸತಿ ಯೋಜನೆಗೂ ಕೂಡ ಇದನ್ನು ಅನ್ವಯಿಸಲಾಗುತ್ತೆ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯು ಕೂಡ ಏನು ನಗರ ಪ್ರದೇಶಗಳಲ್ಲಿ ಬರುವಂತಹ ಯೋಜನೆಗಳಿದ್ದಾವೆ ಅದಕ್ಕೂ ಕೂಡ ಬರುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಪ್ರದೇಶಗಳಲ್ಲಿ ಇದ್ದಾವೆ. ಆ ಒಂದು ವರ್ಟಿಕಲ್ ಹೌಸಿಂಗ್ನಲ್ಲಿ ಬರುವಂತಹ ಆವಾಸ್ ಯೋಜನೆಯಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಹೀಗಾಗಿ ಸರ್ಕಾರ ಇದನ್ನು ಸಮರ್ಥಿಸ್ಕೊಳ್ತಾ ಇದೆ. ಇದು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಕೊಡ್ತಾ ಇರುವಂತಹ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಪಕ್ಷದವರು ಇದನ್ನು ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಮಾಡ್ತಾ ಇರುವಂತಹ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಮಾಡುವಂತಹ ಪ್ರಯತ್ನ ಇದು ಅನ್ನುವಂತಹ ಟೀಕೆಯನ್ನು ಕೂಡ ಶುರು ಮಾಡಿರುವಂಥದ್ದು.